ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು, ದೆಹಲಿಯಲ್ಲಿ ಇಂದು ನಿರ್ಣಾಯಕ ಸಭೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ತುರ್ತು ಸಭೆ ಆರಂಭ ಆಗುತ್ತೆ. CWMA ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಂತಹ ಆದೇಶ, ಆ ಆದೇಶದ ಹಿನ್ನೆಲೆಯಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದೆ ರಾಜ್ಯ ಸರ್ಕಾರ. ಹಾಗಾಗಿ ಮಧ್ಯಾಹ್ನ 2:30ಕ್ಕೆ ದೆಹಲಿಯಲ್ಲಿ ನಿರ್ಣಾಯಕ ಸಭೆ ನಡೆಯಲಿದೆ. ಹೈ ವೋಲ್ಟೇಜ್ ಸಭೆ. ದೆಹಲಿಯ CWMA ಸಭೆಯಲ್ಲಿ ಕರ್ನಾಟಕಕ್ಕೆ ರಿಲೀಫ್ ಸಿಗುತ್ತಾ, ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಸಿಗಲಿದೆ. ತಮಿಳುನಾಡಿಗೆ 15 ದಿನ 3,500 ಕ್ಯೂಸೆಕ್ ನೀರು ಬಿಡೋದಿಕ್ಕೆ CWRC ಆದೇಶವನ್ನ ನೀಡಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಂತಹ ಆದೇಶ, ಇದಕ್ಕೆ ಕರ್ನಾಟಕ ಒಪ್ಪಿಕೊಂಡಿಲ್ಲ, ಮೇಲ್ಮನವಿಯನ್ನ ಸಲ್ಲಿಸಿದೆ. ಹಾಗಾಗಿ CWMA ಸಭೆಯಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಕುಡಿಯೋದಿಕ್ಕೆ ನೀರಿಲ್ಲ ನಮ್ಮಲ್ಲಿ, ಅಂಥದ್ರಲ್ಲಿ ತಮಿಳುನಾಡಿಗೆ ಹೇಗೆ ನೀರು ಬಿಡೋದಕ್ಕೆ ಸಾಧ್ಯ? ಅದು ಕೂಡ 4.5 TMC ನೀರು ಬಿಡೋದು ಹೇಗೆ? ರಾಜ್ಯ ಸರ್ಕಾರದಿಂದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. ಮಧ್ಯಾಹ್ನ 2:30ಕ್ಕೆ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಕರ್ನಾಟಕಕ್ಕೆ ರಿಲೀಫ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ತಮಿಳುನಾಡಿಗೆ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಬಿಡೋದಿಕ್ಕೆ ನಮ್ಮ ಹತ್ರ ನೀರೇ ಇಲ್ಲ, ಕುಡಿಯೋದಿಕ್ಕೇನೆ ನೀರಿಲ್ಲ, KRS ಜಲಾಶಯ ಖಾಲಿ ಆಗಿದೆ, ಅಂಥದ್ರಲ್ಲಿ ನೀರು ಬಿಡೋದು ಹೇಗೆ ಅನ್ನೋದು ಪ್ರಶ್ನೆ. ಈಗ ರಾಜ್ಯದ ವಾದ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕಾವೇರಿ ಡ್ಯಾಂಗಳಲ್ಲಿರುವಂತಹ 42 TMC ನೀರು ಕುಡಿಯೋದಿಕ್ಕೆ ಬೇಕು, ಅತ್ಯಗತ್ಯ. ಈಗ ಲಭ್ಯ ಇರೋ ನೀರು ಕುಡಿಯುವ ನೀರಿನ ಅಗತ್ಯ ಪೂರೈಸೋದಕ್ಕೆ ಮಾತ್ರ ಸಾಧ್ಯ ಇದೆ, ಅದು ಕೂಡ ಕೆಲ ತಿಂಗಳುಗಳ ಮಾತ್ರ. ಕುಡಿಯಲು ನೀರಿಲ್ಲದೆ ಇದ್ದಾಗ ತಮಿಳುನಾಡಿಗೆ 4.5 TMC ನೀರು ಬಿಡೋದಾದ್ರೂ ಹೇಗೆ ಅನ್ನೋದು ರಾಜ್ಯದ ವಾದ. ಕುಡಿಯಲು ನೀರಿಲ್ಲದೆ ಇದ್ದಾಗ ತಮಿಳುನಾಡಿನ ಬೆಳೆಗಳಿಗೆ ನೀರು ಕೊಡಬೇಕು, ಅದು ಹೇಗೆ ಸಾಧ್ಯ ಆಗುತ್ತೆ? ನದಿ ನೀರು ಹಂಚಿಕೆಗೆ ಸಂಕಷ್ಟದ ಸೂತ್ರವನ್ನ ಅನುಸರಿಸಬೇಕು ಅನ್ನೋದು ರಾಜ್ಯದ ವಾದ. CWMA ಸಭೆಯಲ್ಲಿ ರಾಜ್ಯದ ವಾದಕ್ಕೆ ಮನ್ನಣೆ ಸಿಗುತ್ತಾ? ಅದನ್ನ ಪುರಸ್ಕರಿಸಿ ರಾಜ್ಯದ ಪರವಾಗಿ ನಿರ್ಧಾರ ಹೊರಬೀಳತ್ತಾ? ರಾಜ್ಯಕ್ಕೆ ರಿಲೀಫ್ ಕೊಡುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.